ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಾನಿವತ್ತಿನ ವ್ಲಾಗ್ನಲ್ಲಿ ಸಾವಿರಾರು ಜನಕ್ಕೆ ವಿದ್ಯಾದಾನ ಮಾಡ್ತಿರೋ ಅಂತ ಶ್ರೀ ಸಿದ್ಧಲಿಂಗ ಮಠಕ್ಕೆ ಭೇಟಿ ನೀಡಿದ್ವಿ. ಆ ವ್ಲಾಗನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಜೊತೆಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಇವತ್ತು ನಾವು ಸಿದ್ಧಗಂಗಾ ಮಠದ ಜೊತೆಗೆ ಒಂದು ಜೈನ್ ಟೆಂಪಲ್ಗೂ ಕೂಡ ವಿಸಿಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವೀಗ ಬ್ಯಾಂಗ್ಳೂರಿಂದ ಸಿದ್ಧಗಂಗಾ ಮಠಕ್ಕೆ ಡೈರೆಕ್ಟ್ ಆಗಿ ಬಂದಿದ್ದೀವಿ. ನಾವೀಗ ಸಿದ್ಧಗಂಗಾ ಮಠದ ಎಂಟ್ರೆನ್ಸ್ ನಲ್ಲಿ ಇದ್ದೀವಿ. ಇಲ್ಲಿ ಪ್ರತಿಯೊಂದು ಫೆಸಿಲಿಟೀಸ್ ಕೂಡ ಇದೆ. ಅಂದ್ರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಂದ ಕೂಡ ಇಲ್ಲಿ ನೋಡ್ಬೋದು ನಾವು. ಇದು ಬಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ನಾವಿಲ್ಲಿಗೆ ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದ ದಿನ ಬಂದಿದ್ರಿಂದ ಸ್ಕೂಲ್ ಎಲ್ಲ ಕ್ಲೋಸ್ ಆಗಿತ್ತು. ಜಸ್ಟ್ ನಾವು ಹೊರಗಡೆ ನೋಡ್ಕೊಂಡು ಹೋದ್ವಿ. ಎಂಟ್ರೆನ್ಸ್ ನಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಿಗುತ್ತೆ. ಜೊತೆಗೆ ಇಲ್ಲಿ ಕೆಲವೊಂದು ಶಾಪ್ಗಳು ಕೂಡ ಇದಾವೆ. ಈ ಸಿದ್ಧಗಂಗಾ ಮಠಕ್ಕೆ ಹೋಗೋದಕ್ಕೆ ತುಮಕೂರಿಂದ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಅಂದ್ರೆ KSRTC ಬಸ್ ಕೂಡ ಬರುತ್ತೆ. ಜೊತೆಗೆ ಆಟೋದಲ್ಲಿ ಕೂಡ ನಾವು ಇಲ್ಲಿಗೆ ಹೋಗಬಹುದು. ಇಲ್ಲಿ ಪ್ರತಿಯೊಂದು ಫೆಸಿಲಿಟೀಸ್ ಇದೆ ಅಂತ ನಾನು ಆಗ್ಲೇ ಹೇಳ್ದೆ ಅಲ್ವಾ. ಪೋಸ್ಟ್ ಆಫೀಸ್, ಬ್ಯಾಂಕ್ ಪ್ರತಿಯೊಂದನ್ನು ಇಲ್ಲಿ ನಾವು ನೋಡಬಹುದು. ನಾವೀಗ ಎಂಟ್ರೆನ್ಸ್ ಇಂದ ಒಳಗಡೆ ಹೋಗ್ತಾ ಇದೀವಿ. ಎಂಟ್ರೆನ್ಸ್ ಇಂದ ಒಳಗಡೆ ಬರುವಾಗ ನಮ್ಮ ಲೆಫ್ಟ್ ಗೆ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ನಲ್ಲಿ ಹಳ್ಳಿ ಸೊಗಡನ್ನ ಹೊಂದಿರುವಂತ ಕಲಾಕೃತಿಗಳನ್ನ ನಿರ್ಮಿಸಿದ್ದಾರೆ. ಜೊತೆಗೆ ಗಿಡಗಳನ್ನು ಕೂಡ ತುಂಬಾನೇ ಚೆನ್ನಾಗಿ ಬೆಳೆಸಿದ್ದಾರೆ. ಇದನ್ನು ಕೂಡ ಮಕ್ಕಳುಗಳಿಗೆ ಮೇಂಟೈನಿಂಗ್ ಮಾಡೋದಿಕ್ಕೆ ಜವಾಬ್ದಾರಿನ ಕೊಟ್ಟಿದ್ದಾರೆ. ಅಂದ್ರೆ ಕೆಲವೊಂದು ಮಕ್ಕಳಿಗೆ ಕೆಲವೊಂದನ್ನ ಜವಾಬ್ದಾರಿನ ಕೊಟ್ಟು ನೀಟಾಗಿ ಮೇಂಟೈನ್ ಮಾಡೋದಿಕ್ಕೆ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ತುಂಬಾ ದೂರದಿಂದ ಬರೋರಿಗೆ ಸ್ಟೇ ಆಗೋದಕ್ಕೂ ಕೂಡ ಪ್ಲೇಸಸ್ ಇದೆ. ಅಂದ್ರೆ ರೂಮ್ಗಳಿದಾವೆ. ಹೊರಗಡೆನೂ ಕೂಡ ನೋಡ್ತಾ ಇರ್ಬೋದು ನೀವು, ಜನ ಇಲ್ಲಿ ಸ್ಟೇ ಆಗಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳನ್ನ ನೋಡೋದಿಕ್ಕೆ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ಆ ಕೆಲವೊಂದು ಪಿಕ್ಚರ್ಸ್ನು ಕೂಡ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ತುಂಬಾನೇ ಖುಷಿ ಆಗುತ್ತೆ ಅದನ್ನ ನೋಡಿದ್ರೆ. ಇಲ್ಲಿ ಮಠಕ್ಕೆ ಸಂಬಂಧಿಸಿದಂತ ಮಾಸಪತ್ರಿಕೆ ಸ್ಥಳ, ಹಾಗೆ ಕೆಲವೊಂದು ಅಡ್ಮಿನಿಸ್ಟ್ರೇಷನ್ ಆಫೀಸ್ಗಳನ್ನ ಕೂಡ ನಾವು ನೋಡಬಹುದು. ಹಾಗೆ ಇಲ್ಲಿ ಸ್ಟ್ರೀಟ್ ಅಲ್ಲಿ ಕೆಲವೊಂದು ಅಂಗಡಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಮಕ್ಕಳಿಗೆ ಆಟಿಕೆಗಳು, ಇನ್ನಿತರ ವಸ್ತುಗಳನ್ನ ತಗೊಳ್ಳುವಂಥದ್ದು. ಹಾಗೆ ಇಲ್ಲಿ ಇಳಕಲ್ ಸೀರೆನೂ ಸಹ ಸೇಲಿಗಿಟ್ಟಿದ್ರು. ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಇದನ್ನ ಮಾರಾಟ ಮಾಡ್ತಿದ್ರು. ಅಂದ್ರೆ ಒಂದು 700 ರುಪೀಸ್ ಇಂದ ಸ್ಟಾರ್ಟ್ ಆಗುವಂತ ಸೀರೆಗಳು ಕೂಡ ಇಲ್ಲಿತ್ತು. ತುಂಬಾನೇ ಕ್ವಾಲಿಟಿ ಚೆನ್ನಾಗಿತ್ತು. ಹಾಗೆ ನಾವು ಮುಂದೆ ಬಂದ್ವಿ. ಇಲ್ಲಿ ನಾವೀಗ ಉಪಹಾರ ಮಂದಿರದ ಹತ್ರ ರೀಚ್ ಆಗಿದ್ದೀವಿ. ಸಿದ್ಧಗಂಗಾ ಮಠಕ್ಕೆ ಬರೋ ಪ್ರತಿಯೊಬ್ಬರಿಗೂ ಊಟ ಇಲ್ಲ ಅಂತ ಯಾರೂ ಹೇಳೋದಿಲ್ಲ. ಅಡುಗೆ ಮಾಡೋದಕ್ಕೆ ಬೇಕಾಗಿರುವಂಥ ತರಕಾರಿ ಮತ್ತು ಸೊಪ್ಪನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನು ಮೇಂಟೈನ್ ಮಾಡೋದಕ್ಕೂ ಕೂಡ ಕೆಲವೊಬ್ಬರನ್ನ ಇಟ್ಕೊಂಡಿದ್ದಾರೆ. ಅಂದರೆ ಇವರೆಲ್ಲ ಇಲ್ಲೇ ಇರುವಂಥವ್ರು, ಅಂದರೆ ಇಲ್ಲಿ ಸ್ಟೇ ಆಗಿರುವಂಥವ್ರೆ ಇದನ್ನು ನೋಡ್ಕೊಳ್ತಾರೆ. ಹಾಗೆ ಅಲ್ಲಿಂದ ಹೊರಗಡೆ ಬಂದರೆ ಇಲ್ಲಿ ಭತ್ತ, ರಾಗಿ, ಅಕ್ಕಿ, ಕಾಳು ಮತ್ತು ಬೇಳೆದು ಕಣಜಗಳು ಕೂಡ ನಾವು ನೋಡ್ಬೋದು. ಇದನ್ನು ನೋಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ಸ್ಟೆಪ್ಸ್ ಸಿಗುತ್ತೆ ನಮಗೆ. ಆ ಸ್ಟೆಪ್ಸ್ ಹತ್ತಿ ಹೋದರೆ ಉಪಹಾರ ಮಂದಿರಕ್ಕೆ ನಾವು ಡೈರೆಕ್ಟ್ ಹೋಗ್ತೀವಿ. ನಾವು ಕೂಡ ಈಗ ಉಪಹಾರ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಾವೇನು ಊಟ ಮಾಡಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಟಿಫನ್ ಮಾಡಿದ್ವಿ. ನಮಗೆ ಬೇರೆ ಏನೋ ಕೆಲಸ ಇತ್ತು ಅಂತ ಬಂದಿದ್ವಿ. ಹಾಗಾಗಿ ನಾವು ಹೊರಗಡೆನೆ ಟಿಫನ್ ಮಾಡಿಬಿಟ್ಟಿದ್ವಿ. ಐಡಿಯಾ ಇರಲಿಲ್ಲ ನಮಗೆ ಇಲ್ಲಿಗೆ ಹೋಗಬೇಕು ಅಂತ. ಬಟ್ ನಾವು ಬೇರೆ ಕೆಲಸಕ್ಕೆ ಹೋಗಿ ಕೆಲಸ ಬೇಗ ಮುಗ್ದಿದ್ರಿಂದ ಇಲ್ಲಿಗೆ ಡೈರೆಕ್ಟಾಗಿ ಬಂದ್ವಿ. ಹಾಗಾಗಿ ಇಲ್ಲಿ ಊಟ ಮಾಡಿಲ್ಲ ನಾವು. ಒಮ್ಮೆ ಅದನ್ನು ನೋಡಿಕೊಂಡು ವಾಪಸ್ ಬಂದ್ವಿ. ಹಾಗೆ ಇಲ್ಲಿ ಶಿವಯೋಗಿಗಳ ಗದ್ದುಗೆ ಕೂಡ ಇದೆ. ನಾವು ಅಲ್ಲಿಗೂ ಕೂಡ ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ.
ಹಾಗೆ ಮುಂದೆ ಬರ್ತಾ ನಮಗೆ ಕೆಲವೊಂದು ಶಾಲಾ ಕಟ್ಟಡಗಳು ಕೂಡ ಸಿಕ್ಕಿದ್ವು. ಜೊತೆಗೆ ಇಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಗದ್ದಿಗೆ ಕೂಡ ಇತ್ತು. ಸೊ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಒಳಗಡೆ ಹೋಗಿ ಶಿವಕುಮಾರ ಸ್ವಾಮೀಜಿಗಳ ದರ್ಶನ ಕೂಡ ಮಾಡಿಕೊಂಡು ನಾವು ಒಂದು 10 ನಿಮಿಷ ನಾವು ಅಲ್ಲೇ ಕುಳಿತಿದ್ವು. ಆ ನಂತರ ಹೊರಗಡೆ ಬಂದ್ವಿ. ಅಲ್ಲಿಂದ ಹೊರಗಡೆ ಬಂದ ನಂತರ ಎದುರುಗಡೆನೆ ಸ್ಟೆಪ್ಸ್ ಕಾಣ್ತಿದೆ ಅಲ್ವಾ, ಅಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾವು ಟೆಂಪಲ್ಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ಮೇಲೆ ಹೋಗ್ಬೇಕಾದ್ರೆ ಎರಡು ಬದಿಯಲ್ಲಿ ಅಂಗಡಿಗಳು ಕೂಡ ಇದಾವೆ. ಜೊತೆಗೆ ಪುಟ್ಟ ಪುಟ್ಟ ದೇವಾಲಯ ಕೂಡ ಇದಾವೆ. ಅಂದ್ರೆ ಗಣಪತಿ ಟೆಂಪಲ್ ಜೊತೆಗೆ ಲಕ್ಷ್ಮಿ ಟೆಂಪಲ್ ಈ ತರ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಕೂಡ ಇದಾವೆ. ಹಾಗೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸ್ಟೆಪ್ಸ್ನ ಹತ್ತುವಾಗ ಒಂದು ವೇಳೆ ನೀರು ಕುಡಿಬೇಕು ಅನ್ಸಿದ್ರೆ ನಾವು ಅಲ್ಲಿ ನೀರನ್ನು ಕೂಡ ಕುಡಿಬಹುದು. ಜೊತೆಗೆ ಇಲ್ಲಿ ಒಂದು ನಂದಿ ವಿಗ್ರಹ ಇದೆ. ಹಾಗೆ ಲಿಂಗದ ವಿಗ್ರಹನೂ ಕೂಡ ಕೆತ್ತನೆನ ಮಾಡಿಸಿದ್ದಾರೆ. ಜೊತೆಗೆ ಬಂಡೆನಲ್ಲಿ ಶಿವಕುಮಾರ ಸ್ವಾಮೀಜಿಗಳನ್ನ ಕೆತ್ತನೆನ ಕೂಡ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ನಾವೀಗ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಇದು ಬಂದು ಸಿದ್ಧಲಿಂಗೇಶ್ವರ ಟೆಂಪಲ್. ಇದ್ರ ಒಳಗಡೆ ಸಿದ್ಧಗಂಗಮ್ಮ ಟೆಂಪಲ್ ಕೂಡ ಇದೆ. ಅಂದರೆ ಎರಡು ಅಪೋಸಿಟೇ ಇದೆ. ನೋಡ್ಕೊಂಡು ಬರೋಣ. ನಾನು ಇಲ್ಲಿ ಪೂರ್ತಿ ಕ್ಲಿಪ್ಪಿಂಗ್ಸ್ನ ತಗೊಂಡಿಲ್ಲ, ಯಾಕಂದರೆ ಇಲ್ಲಿ ಕೆಲವೊಂದು ಆಚರಣೆಗಳು ನಡೀತಾ ಇತ್ತು, ತುಂಬಾ ರಶ್ ಇತ್ತು. ಹಾಗಾಗಿ ನಾನು ಒಳಗಡೆ ನೀಟಾಗಿ ಪೂರ್ತಿಯಾಗಿ ವಿಡಿಯೋನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮಾಡಿರೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಅಲ್ವಾ, ಅದು ಬಂದು ಸಿದ್ಧಗಂಗಮ್ಮ ಟೆಂಪಲ್. ಇದು ಬಂದು ಬಂಡೆ ಒಳಗಡೆ ಇದೆ, ಆದರೆ ಡೋರ್ನ ಮಾತ್ರ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ಬಂದು ಸಿದ್ಧಲಿಂಗೇಶ್ವರ ಟೆಂಪಲ್. ಎರಡು ಆಪೋಸಿಟೇನೆ ಡೋರ್ ಇದೆ. ನಾನು ಫಸ್ಟಿಗೆ ಸಿದ್ಧಗಂಗಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಳಗಡೆ ನಾವು ಸ್ವಲ್ಪ ಮೆಟ್ಟಿಲನ್ನ ಕೆಳಗಡೆಗೆ ಇಳಿಬೇಕು, ಯಾಕಂದರೆ ಇದು ಬಂಡೆ ಒಳಗಡೆ ಇರುವಂಥ ದೇವಸ್ಥಾನ ಆಗಿರೋದ್ರಿಂದ ಕೆಳಗಡೆ ಮೆಟ್ಟಿಲಿಳಿದು ಒಳಗಡೆ ಹೋಗಬೇಕು. ಆದರೆ ಈ ಗಂಗಮ್ಮ ತಾಯಿ ದೇವಸ್ಥಾನದ ಕನ್ಸ್ಟ್ರಕ್ಷನ್ ವರ್ಕ್ ಇನ್ನೂ ನಡೀತಾ ಇದೆ. ಅಂದರೆ ವಿಗ್ರಹಗಳನ್ನೆಲ್ಲ ಇನ್ನೂ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಮರಗಳನ್ನೆಲ್ಲ ಹಾಗೆ ಬಿಟ್ಟಿದ್ದಾರೆ, ತೆಗೆದಿಲ್ಲ. ನಾನೀಗ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ. ಇದು ಗಂಗಮ್ಮ ತಾಯಿ. ನಾನು ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ. ಹೊರಗಡೆ ಬಂದಾಗ ಎದುರುಗಡೆನೆ ಸಿದ್ಧಲಿಂಗೇಶ್ವರ ದೇವಸ್ಥಾನ ಕೂಡ ಇತ್ತು. ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ನಂತರ ನಾವೀಗ ಹೊರಗಡೆ ಬಂದಿದ್ದೀವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೊಳನೂ ಕೂಡ ನೋಡಿಕೊಂಡು ನಂತರ ನಾವು ಶಿವಕುಮಾರ ಸ್ವಾಮೀಜಿಗಳ ಸ್ಟ್ಯಾಚು ಕಾಣ್ತಿದೆ ಅಲ್ವಾ, ಅಲ್ಲಿಗೆ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀವಿ. ನಂತರ ಅಲ್ಲಿಂದ ನಾವು ಸ್ಮೃತಿವನ ಅಂತ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಕೆಲವೊಂದು ಕೆತ್ತನೆಗಳು ಕೂಡ ಇದೆ. ಜೊತೆಗೆ ಶಿವಕುಮಾರ ಸ್ವಾಮೀಜಿಯವರ ಸ್ಟ್ಯಾಚು ಇದೆ. ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಇದನ್ನ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ಮಕ್ಕಳು ಗೋಲಿ ಆಡ್ತಾ ಇದ್ರು. ಜೊತೆಗೆ ಕೆಲವೊಂದು ಆಟಗಳನ್ನ ಕೂಡ ಆಡ್ತಾ ಇದ್ರು. ಈ ಪಾರ್ಕ್ ತುಂಬಾ ಚೆನ್ನಾಗಿತ್ತು. ಆದರೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ, ಯಾಕಂದರೆ ಗೇಟ್ನ ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಆಟ ಆಡ್ತಿದ್ರಲ್ವ ಮಕ್ಕಳು, ಆ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಆ ನಂತರ ನಾವು ಅಲ್ಲಿಂದ ವಾಪಸ್ ಕೂಡ ಬಂದ್ವಿ. ಈ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ಹೊರಗಡೆಯಿಂದ ತಗೊಂಡಿರೋದು, ಒಳಗಡೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಅಲ್ಲಿಂದ ನಾವು ವಾಪಸ್ ಬಂದಾಗ ಇಲ್ಲಿ ಸ್ವಾಮೀಜಿಗಳು ಕೂಡ ಇದ್ದರು. ನಾವು ಅಲ್ಲೂ ಕೂಡ ಹೋಗಿ ಅವರ ಆಶೀರ್ವಾದನ ತಗೊಂಡು ನಂತರ ಅಲ್ಲಿಂದ ವಾಪಸ್ ಬಂದ್ವಿ. ಇಲ್ಲಿ ಸ್ಕೂಲ್ಗಳು ಜೊತೆಗೆ ಹಾಸ್ಟೆಲ್ ಇದೆಯಲ್ವಾ, ಅಲ್ಲಿಗೆ ಬಂದಿದ್ದೀವಿ ನಾವೀಗ. ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ನೋಡೋದಕ್ಕೆ ತುಂಬ ದೂರದಿಂದ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಬಂದು ಹೊರಗಡೆನೆ ಅವರಿಗೆ ಊಟ ಮಾಡಿಸಿ ಜೊತೆಗೆ ಅವರಿಗೆ ಕೊಡೋದಕ್ಕೆ ತಂದಿರೋ ಅಂಥ ಎಲ್ಲ ಐಟಮ್ಸ್ಗಳನ್ನ ಮಕ್ಕಳಿಗೆ ಕೊಟ್ಟು ನಂತರ ಅಲ್ಲಿಂದ ಕಳಿಸ್ತಾ ಇದ್ದಾರೆ. ಇದನ್ನು ನೋಡಿದ್ರೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ, ಯಾಕಂದರೆ ಮಕ್ಕಳು ತುಂಬಾ ಚಿಕ್ಕವರು ಇರ್ತಾರೆ. ಅಪ್ಪ ಅಮ್ಮನ ಬಿಟ್ಟಿರೋಕ್ಕೆ ಅವರಿಗೂ ಆಗೋದಿಲ್ಲ, ಜೊತೆಗೆ ಅಪ್ಪ ಅಮ್ಮನಿಗೂ ಸಹ ಮಕ್ಕಳನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಆದರೆ ವಿಧಿ ಏನು ಮಾಡೋಕ್ಕಾಗಲ್ಲ. ಬಡತನ ಇರುತ್ತೆ, ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ಆಸೆ ಇರುತ್ತೆ.
ಇರುತ್ತೆ. ಹಾಗಾಗಿ ಮನ್ಸಿಗೆ ಇಷ್ಟ ಇಲ್ಲ ಅಂದ್ರೂ ಕಷ್ಟ ಆಗ್ತಿದೆ ಅಂದ್ರೂ ಮಕ್ಕಳನ್ನ ಈ ರೀತಿ ಹೊರಗಡೆ ಬಿಟ್ಟು ಓದಿಸ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದು ಮಕ್ಕಳು ಹಾಸ್ಟೆಲ್ ಹತ್ರ ಹೆಂಗೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ದಾರೆ ಅಂತ. ಅಂದರೆ ತಮ್ಮ ಪೇರೆಂಟ್ಸ್ ನಮ್ಮನ್ನ ನೋಡಕ್ಕೆ ಬರ್ತಾರೆ ಅಂತ ಮಕ್ಕಳಿಗೆ ಗೊತ್ತಿರುತ್ತೆ. ಹಾಗಾಗಿ ಹೊರಗಡೆನೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ಇಲ್ಲಿ ಒಬ್ಬ ತಂದೆ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಮಾನ್ವಿ ತಾಲೂಕರ ವೀರೇಶ್ ಇದೇನಲ್ಲ, ವೀರೇಶ್ ಎಷ್ಟು ದಿನಕ್ಕೊಂದ್ಸಾರಿ ಬರ್ತೀರಾ ಅಂಕಲ್? ಒಂದು ತಿಂಗಳಿಗೆ ಒಂದು ಸಲ ಬಂದು ಹೋಗ್ತೀವಿ. ಹೌದಾ? ನೀವು ಬೆಂಗಳೂರಲ್ಲಿ ಬಂದಪ್ಪ ಅವ್ನು ಮತ್ತೆ ಅವ್ನು ನೋಡಬೇಕು, ನಾನು ನೋಡಬೇಕು. ಹೌದು. ನೀವು ಬೆಂಗಳೂರಲ್ಲಿ ಇರೋದಾ? ಹಾಂ ಹೌದು ಸರ್. ಅಲ್ಲಿ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಹಾಂ ಹಾಂ ಹಾಂ. ಅಲ್ಲಿ ಬಾಡಿಗೆ ಮನೆ ಇದ್ದೀರಾ? ಇವರು ದೊಡ್ಡ ಇನ್ನೊಬ್ಬ ದೊಡ್ಡವ ಇದ್ದಾರೆ. ಹೌದಾ? ಇಬ್ಬರು ಮೂರು ಜನ ಇಲ್ಲೇ ಇದ್ದಾರಾ? 3 ಜನ ಇದ್ದಾರೆ. ಫ್ಯಾಕ್ಟ್ರಿ ಮಾಡ್ತಾರೆ. ಹಾಂ. ನಮ್ಮ ಮಿಸ್ಸಸ್ಸು ಪಿ ಜಿಯಲ್ಲಿ ಅಡುಗೆ ಮಾಡಕ್ಕೆ ಹೋಗ್ತಾರೆ. ಹಾಂ. ಅವು ಹೋಗ್ತವೆ. ನಾನು ಮನೇಲಿ ನೋಡಿಕೆ ಅಂತ ಸುಮ್ಮನೆ ಟಿ ವಿ ನೋಡಿಕೆ ಕೂತ್ಕೊಂಡು ಈಗ ಹಾಂ. ಫ್ಯಾಕ್ಟ್ರಿಯಲ್ಲಿ ಹೋಗ್ತಾರೆ ಡ್ಯೂಟಿಗೆ. ಹಾಂ. ಅವನು ಓದಿಸ್ಬೇಕಂತ, ಅವನೊಂದು ಇಂಜಿನಿಯರ್ನ ಏನಾರ ಮಾಡ್ಬೇಕಂತ ನಮ್ದೊಂದು ಐಡಿಯಾ ಹಾಕ್ತೀವಿ. ಹೌದಾ? ಓದ್ತಾರೆ ಬಿಡಿ. ಆ ತಂದೆ ಹೇಳಿದ್ದೇನು ಅಂದರೆ ಅವರಿಗೆ ಆರೋಗ್ಯ ಸರಿ ಇಲ್ಲ, ಹೆಂಡತಿ ಒಬ್ಬರೇ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹೊರಗಡೆ ಹೋಗಿ ದುಡಿತಾ ಇದ್ದಾರೆ ಅಂತ. ಅದು ಅವರು ಪಿ ಜಿನಲ್ಲಿ ಅಡುಗೆ ಮಾಡೋ ಕೆಲಸಕ್ಕೆ ಹೋಗ್ತಾರಂತೆ ಅವ್ರ ಹೆಂಡತಿ. ಅಲ್ಲಿಂದ ಬರೋ ದುಡಿಮೆನಲ್ಲಿ 3 ಜನ ಮಕ್ಕಳನ್ನ ಸಾಕಬೇಕು ಅಲ್ವಾ, ಕಷ್ಟ ಆಗುತ್ತೆ. ಹಾಗಾಗಿ ಈ ಸಿದ್ಧಗಂಗಾ ಮಠದಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ದಾರೆ ಅವರು. ಅವರಿಗೆ ಅವ್ರ ಮಕ್ಕಳನ್ನ ಇಂಜಿನಿಯರ್ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇದೆಯಂತೆ. ಹಾಗೆ ನಾವು ಮುಂದೆ ಬರ್ತಾ ಮಕ್ಕಳೆಲ್ಲ ಗ್ರೂಪ್ ಸ್ಟಡೀಸ್ನ ಮಾಡ್ತಾಯಿದ್ರು. ಅವ್ರ ಟೀಚರ್ ಅವ್ರನ್ನ ಗೈಡ್ ಮಾಡ್ತಾಯಿದ್ರು. ಇದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ಕೆಲವೊಂದು ಪ್ರಾಜೆಕ್ಟ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಮಳೆ ನೀರು ಕೊಯ್ಲು ಪ್ರಾಜೆಕ್ಟ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ನಾವು ಎಲ್ಲದನ್ನು ನೋಡಿಕೊಂಡು ಲಾಸ್ಟಿಗೆ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಎಂಟ್ರೆನ್ಸಲ್ಲಿ ನಾನು ಸ್ಟಾರ್ಟಿಂಗೇ ಹೇಳಿದಾಗೆ ಶ್ರೀ ಸಿದ್ಧಲಿಂಗೇಶ್ವರ ಉದ್ಯಾನವನ ಅಂತ ಇದೆ. ಅದನ್ನು ಕೂಡ ನಾವು ನೋಡಿಕೊಂಡು ನಂತರ ಅಲ್ಲಿಂದ ಹೊರಟ್ವಿ. ನಾನು ಆಗಲೇ ಹೇಳಿದಾಗೆ ಇಲ್ಲಿಗೆ KSRTC ಬಸ್, ಆಟೋ ಪ್ರತಿಯೊಂದು ವೆಹಿಕಲ್ಸ್ ಬರುತ್ತೆ, ಅವೈಲಬಲ್ ಇದೆ. ನೀವು ಆರಾಮಾಗಿ ಬಸ್ನಲ್ಲೂ ಕೂಡ ಬಂದು ನೋಡಿಕೊಂಡು ಹೋಗ್ಬೋದು. ಸಿದ್ಧಗಂಗಾ ಮಠನ ನೋಡಿಕೊಂಡು ವಾಪಸ್ ನಾವು ಬರಬೇಕಾದ್ರೆ ಸಿದ್ಧಗಂಗಾ ಮಠದಿಂದ ವಾಪಸ್ ಬರೋವಾಗ 1 ಕಿಲೋಮೀಟ್ರ್ ದಾರಿನಲ್ಲಿ ಮತ್ತೆ ಲೆಫ್ಟ್ಗೆ ತಿರ್ಕೊಂಡ್ರೆ ಜೈನ್ ಟೆಂಪಲ್ ಸಿಗುತ್ತೆ. ನನಗಿದ್ರ ಪ್ಲೇಸ್ ನೇಮ್ ಸರಿಯಾಗಿ ಗೊತ್ತಿಲ್ಲ, ಹಾಗಾಗಿ ಜೈನ್ ಟೆಂಪಲ್ ಅಂತ ಅಷ್ಟೇ ಗೊತ್ತು. ನೀವು ಜೈನ್ ಟೆಂಪಲ್ ನಿಯರ್ ಬೈ ತುಮಕೂರು ಅಂತ ಹಾಕಿದ್ರೆ ಇದ್ರದ್ದು ಲೊಕೇಶನ್ನ ತೋರಿಸುತ್ತೆ ಗೂಗಲ್ ಮ್ಯಾಪ್ನಲ್ಲಿ. ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಇದನ್ನು ನಾನು ಯಾವುದನ್ನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಜಸ್ಟ್ ನಾವು ಹೋಗಿ ನೋಡಿದ್ದಲ್ವಾ, ಹಾಗಾಗಿ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿಗೆ ನಾನು, ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ 3 ಜನ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಜೊತೆಗೆ ಇಲ್ಲಿ ಅಲ್ಲಲ್ಲಿ ಶಾಪ್ಗಳು ಕೂಡ ಇತ್ತು. ಅಂದರೆ ತುಂಬ ಟಯರ್ಡ್ ಆಗಿದ್ದರೆ ಕುಡಿಯೋದಕ್ಕೆ ನೀರು, ಮಜ್ಜಿಗೆ, ಫ್ರೂಟ್ಸ್, ಜೊತೆಗೆ ಚುರ್ಮುರಿ, ಬೇಲ್ಪುರಿ ಪ್ರತಿಯೊಂದು ಸಿಗುತ್ತೆ. ಜೊತೆಗೆ ನೋಡೋದಕ್ಕೆ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ.
ಈ ಟೆಂಪಲ್ ಬಂದು ಮೇಲೆ ಇರೋದು, ಅಂದರೆ ಬೆಟ್ಟದ ಮೇಲಿದೆ. ಸ್ಟೆಪ್ಸ್ನ ಹತ್ತಿ ಮೇಲೆ ಹೋಗಬೇಕು. ಸ್ಟೆಪ್ಸ್ನ ಹತ್ತಿ ಹೋಗೋಕ್ಕಾಗಲ್ಲ ಅನ್ನೋರು ಆಟೋ ಹಿಡ್ಕೊಂಡು ಹೋಗಬೇಕು. ನಮ್ಮ ವೆಹಿಕಲ್ನ ಒಳಗಡೆ ಬಿಡೋದಿಲ್ಲ, ಆಟೋನ ಬಿಡ್ತಾರೆ. ಅಂದರೆ ಅಲ್ಲೇ ಕಾಂಟ್ರಾಕ್ಟ್ನ ತೊಗೊಂಡಿದ್ದಾರೆ ಅನಿಸುತ್ತೆ ಆಟೋದವರು. ಆಟೋ ಇರುತ್ತೆ, ಆಟೋನಲ್ಲಿ ಹತ್ಕೊಂಡು ನಾವು ಮೇಲೆ ಹೋಗ್ಬೋದು. ಮೇಲೆ ಅಂದರೆ ಅಲ್ಲಿ ಒಂದು ಕೆರೆ ಇದೆ, ಅಲ್ಲಿಗೆ ಬಿಡ್ತಾರೆ. ಮತ್ತೆ ಅಲ್ಲಿಂದ ನಾವು ಮೇಲೆ ಹೋಗೋಕ್ಕೆ ಒಂದು 10 ನಿಮಿಷ ನಡಿಬೇಕಾಗತ್ತೆ. ಈ ಟೆಂಪಲ್ ಕೂಡ ಚೆನ್ನಾಗಿತ್ತು, ಅಂದರೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಖಂಡಿತ ನೀವು ಒಮ್ಮೆ ಸಿದ್ಧಗಂಗಾ ಮಠಕ್ಕೆ ಹೋದಾಗ ಈ ಟೆಂಪಲ್ನ ಕೂಡ ವಿಸಿಟ್ ಮಾಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಇಲ್ಲಿ ಚಂದ್ರನಾಥ ಸ್ವಾಮಿ, ಪಾರ್ಶ್ವನಾಥ ಮತ್ತೆ ಮಹಾವೀರ ಅವರ ದೇಗುಲಗಳು ಕೂಡ ಇದಾವೆ. ತುಮಕೂರು ಕಡೆ ಹೋದ್ರೆ ನೀವು ಕೂಡ ಒಮ್ಮೆ ಈ ಪ್ಲೇಸ್ಗೆಲ್ಲ ವಿಸಿಟ್ ಮಾಡಿ ನೋಡಿ, ತುಂಬಾನೇ ಇಷ್ಟ ಆಗುತ್ತೆ ನಿಮಗೂ ಕೂಡ. ಇಲ್ಲಿಗೆ ನಾನು ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ಇದೇ ರೀತಿ ನನ್ನ ಚಾನಲ್ನಲ್ಲಿ ಇನ್ನೂ ಹೆಚ್ಚು ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.